ನಮಸ್ಕಾರ. ತುಂಬ ಜನ ಕಾಲ್ ಮಾಡಿದವರೆಲ್ಲರೂ ಕೂಡ ಮದ್ದಿಡಿ ಬಗ್ಗೆ ಟ್ರೀಟ್ಮೆಂಟ್ನ ತೆಗೆದುಕೊಳ್ತಿದ್ರು ಕೂಡ ಅಷ್ಟೇ ಕೆಲವೊಂದು ವಿಷಯಗಳನ್ನ ತಿಳ್ಕೊತಾರಲ್ಲ, ಅವರಿಗೆ ಮದ್ದಿಡಿ ಆಗಿದೆಯಾ ಅಥವಾ ಏನೋ ಬೇರೆ ಪ್ರಯೋಗಗಳಾಗಿದೆಯಾ ಅಥವಾ ಈ ಒಂದು ಮೆಡಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರ ಆರೋಗ್ಯದ ಸ್ಥಿತಿಗತಿಗಳಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅಂಥೇಳಿ ಅದನ್ನು ಕೇಳ್ತಿದ್ದಂಗೆ ಇನ್ನೂ ಕೂಡ ನರ್ವಸ್ ಆಗ್ತಾರೆ. ಈಗ ನೋಡಿ, ಕಾಯಿಲೆ ಸ್ವಲ್ಪ ಪರ್ಸೆಂಟ್ ಇದ್ದರೆ ಇವರು ಆತಂಕಕ್ಕೆ ಒಳಗಾಗ್ತಾರಲ್ಲ, ಅದು ಇನ್ನೂ ಜಾಸ್ತಿ ಪರ್ಸೆಂಟ್ ಆಗೋಗ್ಬಿಡ್ತಾರೆ. ಈಗ 100 ಅಂದರೆ 150 ಆಗೋಗ್ಬಿಡ್ತಾರೆ. ಅಷ್ಟು ಸ್ವಲ್ಪ ಒಂದು ಚೂರು ವಿಷಯ ಹೇಳ್ತಿದ್ದಂಗೆ ಅವ್ರಿಗೆ ತಡ್ಕೊಳ್ಳೋವಂಥ ಶಕ್ತಿನೂ ಇರೋದಿಲ್ಲ. ಸೊ ಹಾಗಾಗಿ ಆ ಕಾಯಿಲೆನ ಇನ್ನೂ ಜಾಸ್ತಿ ವೆಲ್ಕಮ್ ಮಾಡ್ತಾರೆ ಇವರು. ನೋಡಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ. ಈಗ ನಮ್ಮ ಮನೆಗಳಲ್ಲಾದ್ರೂ ಕೂಡ ಅಷ್ಟೇ ಕೆಲವೊಂದೊಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ನೋಡಿ ಕಲಿತೀವಲ್ವಾ. ಈಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ದೇವ್ರೂ ಗೊತ್ತಿರಲ್ಲ, ದೆವ್ವನೂ ಗೊತ್ತಿರಲ್ಲ, ಈ ಮನುಷ್ಯರ ಬಗ್ಗೆನೂ ಗೊತ್ತಿರಲ್ಲ, ಏನೇನೂ ಕೂಡ ಗೊತ್ತಿರಲ್ಲ. ನಾವೆಲ್ಲದನ್ನು ಕೂಡ ತಿಳ್ಕೊಂಡೆ ತಾನೇ ನಮ್ಮ ಮನಸ್ಸಿಗೆ ನಾವು ತರಬೇತಿ ನೀಡ್ತೀವಿ. ಅಂದರೆ ಈಗ ನಾವು ನಮ್ಮ ಮನಸ್ಸಿಗೆ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಈಗ ನಮ್ಮ ಅಪ್ಪ ಅಮ್ಮನೇ ಆದ್ರೂ ದೇವರಂದರೆ ಇವರು, ಗಣಪತಿ ಅಂದರೆ ಹೀಗಿರ್ತಾರೆ, ಸುಬ್ರಹ್ಮಣ್ಯ ಅಂದರೆ ಹೀಗಿರ್ತಾರೆ, ಮತ್ತು ಪಾರ್ವತಿ ಪರಮೇಶ್ವರರು ಅಂದರೆ ಈಗ ನಮ್ಮ ಮನೆ ದೇವ್ರು ಅಂದರೆ ಹೀಗೆ. ಈಗ ನಮ್ಮ ಒಂದು ಕುಲದಲ್ಲಿ ಯಾರಾದರೂ ಏನಾದ್ರು ಕೆಲಸ ಮಾಡ್ತೀರಿ, ಈಗ ನಮ್ಮ ತಾತನೇ ಇಂಥ ಕೆಲಸ ಮಾಡ್ತಾಯಿದ್ರು, ಶಾಸ್ತ್ರ ಹೇಳ್ತಿದ್ರು, ಹಾಗೆ ಹೀಗೆ ಅಂತೇಳ್ಬಿಟ್ಟು ಎಲ್ಲ ಹೇಳಲ್ವ, ಅದೆಲ್ಲ ನಮ್ಮ ಮೈಂಡಲ್ಲಿ ತುಂಬ್ಕೊಳ್ತಾ ಇರ್ತೀವಿ. ಹಾಗೇ ಇದನ್ನೂ ಕೂಡ ಅಷ್ಟೇ ಕೆಲವೊಂದು ನಾವು ವಿಷಯಗಳನ್ನ ಹೇಳಿದಾಗ ನೀವು ಮೈಂಡಿಗೆ ತೊಗೊಂಡ್ಬಿಡ್ತೀರಲ್ಲ, ಅದು ತುಂಬ ತಪ್ಪು. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ, ನಾವು ಚಿಕ್ಕ ವಯಸ್ಸಿಂದನೂ ನಮಗೆ ಏನು ಅಂತೇಳಿ ಗೊತ್ತಿರೋದಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಗೊತ್ತಿರೋದಿಲ್ಲ. ಹೋಗ್ತಾ ನಮಗೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಮಕ್ಕಳು ದೇವರ ಸಮಾನ ಅಂತೇಳಿ ಹೇಳ್ತಾರೆ. ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶ ಇರೋದಿಲ್ಲ. ಅಂಥ ಒಂದು ಸಮಯದಲ್ಲಿ ನಾವು ಒಳ್ಳೆಯದನ್ನು ತುಂಬಬಹುದು, ಕೆಟ್ಟದನ್ನು ತುಂಬಬಹುದು. ಸೊ ಹಾಗಾಗಿ ಈಗ ನಮ್ಮ ಮನಸ್ಸೂ ಕೂಡ ಅನ್ನೋದು ಒಂದು ಮಗುವಿನಂತೆ. ನಾವು ಒಳ್ಳೆಯದನ್ನು ತುಂಬ್ತಾ ಹೋದರೆ ಒಳ್ಳೆಯದು ಸೇರ್ಕೊಳ್ತಾ ಹೋಗುತ್ತೆ, ಕೆಟ್ಟದನ್ನು ತುಂಬ್ತಾ ಹೋದರೆ ಕೆಟ್ಟದ್ದು ಸೇರ್ಕೊಳ್ತಾ ಹೋಗುತ್ತೆ. ಮತ್ತು ಇನ್ನೂ ಸುಮಾರು ಜನಕ್ಕೆ ಹೇಳ್ತೀನಿ, ಈಗ ಯಾರೋ ಏನೋ ಒಂದು ಪ್ರಾಬ್ಲಮ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಅವರ ರಿಲೇಷನ್ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಆಗಿರ್ಬೋದು. ಈಗ ನಾವು ಶಾಸ್ತ್ರ ಹೇಳೋದು ಬಿಟ್ಟು ನೀವು ಕಣ್ಣಾರೆ ನೋಡಿರ್ತೀರ ನೋಡಿ, ಇವರಿಂದ ಹೀಗೆ ಪ್ರಾಬ್ಲಮ್ ಆಗ್ತಿದೆ, ಹೀಗೆ ಆಗ್ತಿದೆ, ಹಾಗೆ ಹೀಗೆ ಅಂತೇಳಿ ನೀವು ಕಣ್ಣಾರೆ ಎಲ್ಲ ನೋಡಿರ್ತೀರಲ್ವ. ನೋಡಿದ ಆದಮೇಲೆ ನಾವು ಹೆಚ್ಚಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬೈತಾ ಇರ್ತೀವಿ, ತುಂಬಾ ಶಾಪ ಎಲ್ಲ ಹಾಕ್ತಾ ಇರ್ತೀವಲ್ವ. ಸರಿ, ಓಕೆ, ನಮ್ಮ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಸ್ವಲ್ಪ ಹೊತ್ತು ಬೈದು ಏನೋ ಒಂದು ಹಂದು ಸುಮ್ಮನೆ ಬಿಡಬೇಕು. ಬಟ್ ಇನ್ನೊಂದು ತಪ್ಪೇನಪ್ಪ ಮಾಡ್ತಾರೆ ಅಂತ ಅಂದರೆ, ನಾನು ತುಂಬ ಜನಕ್ಕೆ ಹೇಳ್ತಾನೆ ಇರ್ತೀನಿ, ಯಾವಾಗಲೂ ಪದೇ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದು, ಅವರಿಗೆ ಹಾಗಾಗಲಿ ಹಿಂಗಾಗಲಿ ಅದು ಇದು ಅಂದರೆ ಅವರಿಂದ ನಿಮಗೆ ನೋವಾಗಿರುತ್ತೆ, ಓಕೆ ಒಪ್ಕೊಳ್ಳೋಣ. ಬಟ್ ನೀವು ಜಾಸ್ತಿ ಅವ್ರ ಬಗ್ಗೆ ಮಾತಾಡಿದಷ್ಟು ಕೂಡ ಅವ್ರನ್ನ ನೀವು ಕ್ಲೀನ್ ಮಾಡ್ತಿದ್ದೀರಾ ಅಂತೇಳಿ ಅರ್ಥ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂತ ಹೇಳೋದಿಲ್ವಾ, ಹಾಗೆ ಅವರು ತುಂಬ ಚೆನ್ನಾಗಿ ಆಗ್ತಾನೆ ಇರ್ತಾರೆ. ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅವ್ರು ತುಂಬ ಚೆನ್ನಾಗಿ ಹಾಕ್ತಾನೆ ಇರ್ತಾರೆ, ಅವ್ರು ಬೆಳೀತಾನೆ ಇರ್ತಾರೆ, ನೀವೆಲ್ಲಿರ್ತೀರೋ ಅಲ್ಲೇ ಇರ್ತೀರ. ಅವ್ರದ್ದು ಪಾಪನೆಲ್ಲ ನೀವು ತೊಳಿತಾ ಇರ್ತೀರ ಅಂದು. ಸೊ ಹಾಗಾಗಿ ಜಾಸ್ತಿ ಅವ್ರ ಬಗ್ಗೆ ಏನೂ ಕೂಡ ಅಕಸ್ಮಾತ್ ನಿಜವಾಗ್ಲೂ ಅವರು ತೊಂದರೆ ಕೊಟ್ಟಿದ್ರೂ ಏನೂ ಕೂಡ ಅವ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ಜಸ್ಟ್ ಇಷ್ಟೇ, ಯಾವುದೋ ಒಂದು ಜನ್ಮದ ಕರ್ಮ ಇತ್ತು, ಇವನು ಈ ರೂಪದಲ್ಲಿ ಬಂದೆ ನನಗೆ ಈ ಥರ ಪ್ರಾಬ್ಲಮ್ ಮಾಡಿದ್ದಾನೆ, ಇನ್ನು ಮುಂದೆ ಆ ಥರದ್ದೇನೂ ಪ್ರಾಬ್ಲಮ್ ಆಗೋದಿಲ್ಲ ನನಗೆ. ಇಷ್ಟೇ, ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಮಾಡ್ಕೊತಾ ಇದ್ದರೆ ಆಯಿತು. ನಾವು ಹೆಚ್ಚು ಅವ್ರನ್ನ ಬೈದಷ್ಟು ಅವ್ರನ್ನ ಕ್ಲೀನ್ ಮಾಡ್ತೀವಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಸೊ ಹಾಗಾಗಿ ಅದೇ ಕಾರಣಕ್ಕೂ ಬೈಯೋದು, ತುಂಬ ಶಾಪ ಹಾಕೋದು ಅದೆಲ್ಲ ಮಾಡಬೇಡಿ. ಅದು ಏನಾಗುತ್ತೆ ಅಂತ ಅಂದರೆ ರಿಟರ್ನ್ ಆಗುತ್ತೆ. ನೀವು ಯಾವುದನ್ನು ಹೆಚ್ಚಾಗಿ ಮಾತಾಡ್ತಿರ್ತೀರ ಅದನ್ನು ವೆಲ್ಕಮ್ ಮಾಡ್ತಾ ಇರ್ತೀರ. ಒಳ್ಳೆಯದನ್ನು ಮಾತಾಡಿದ್ರು ವೆಲ್ಕಮ್ ಮಾಡ್ತೀರಾ, ಕೆಟ್ಟದನ್ನು ಮಾತಾಡಿದ್ರು ವೆಲ್ಕಮ್ ಮಾಡ್ತೀರಾ. ಬರೀ ಇವಾಗ ಏನೋ ಒಂದು ಮದ್ದಿಡಿ ಟ್ರೀಟ್ಮೆಂಟೋ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದ್ರ ಟ್ರೀಟ್ಮೆಂಟೋ ಏನೋ ಒಂದು ಮಾಡ್ತಿರ್ತೀರ. ಏನೇ ಮಾಡಿದ್ರೂ ನಿಮಗೆ ದೈಹಿಕವಾಗಿ ಗುಣವಾಗುತ್ತೆ ಮತ್ತು ಮಾನಸಿಕವಾಗಿ ಗುಣ ಆಗೋದಕ್ಕೆ ತುಂಬ ಮುಖ್ಯ ಅಂತ ಪ್ರತಿ ಸರಿನೂ ಕೂಡ ನಾನು ಹೇಳ್ತಾ ಇರ್ತೀನಿ. ಪ್ರತಿಯೊಂದು ಮೆಥಡ್ಗಳನ್ನು ಕೂಡ ಹೇಳ್ಕೊಡ್ತಾ ಇರ್ತೀನಿ. ಸ್ವಲ್ಪ ಒಂದು 21 ದಿನ ಮಾಡ್ತೀರಾ, ಮತ್ತು ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತೀರಾ, ಮತ್ತು ಏನೋ ಒಂದು ಚೂರು ಬಂತು ಅಂತ ತಿಳ್ಕೊಳ್ಳಿ, ಅದನ್ನು ಎದುರಿಸೋ ಅಷ್ಟು ಸಾಮರ್ಥ್ಯ ಇರೋದಿಲ್ಲ ನಿಮಗೆ, ಅಲ್ಲೇ ಬ್ರೇಕ್ ಮಾಡ್ತೀರಾ. ಆ ಥರ ಮಾಡಬಾರ್ದು, ತುಂಬ ತಪ್ಪು. ಈಗ ನಾವಷ್ಟೇ ಅಲ್ಲ,
ಈಗ ನಾವೇನೋ ಒಂದು ರೆಡಿ ಮಾಡ್ಕೊಡ್ತೀವಿ, ಏನೋ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅಥವಾ ಇನ್ನೇನೋ ಒಂದು ಹೇಳಿರ್ತೀವಿ ಅಂತ ತಿಳ್ಕೊಳ್ಳಿ, ಆದರೆ ಫಾಲೋ ಮಾಡೋವಂಥ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೇ ಇರ್ತೀನಿ. ಈಗ ನಾನು ಆವಾಗಲೇ ಹೇಳ್ದಂಗೆ ಈಗ ತಂದೆ ತಾಯಿಗಳು ನಮಗೆ ಯಾವ್ದು ಸರಿ ಯಾವ ತಪ್ಪು ಅಂತ ಹೇಳ್ಕೊಡ್ತಾರೆ. ನಾವು ಚಿಕ್ಕ ವಯಸ್ಸಿಂದನೂ ಏನೇನೆಲ್ಲ ಈಗ ಯಾರೋ ಒಬ್ಬರು ಜಗಳ ಆಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ, ಈವನ್ ನಾವೂ ಕೂಡ ಆ ಕೆಲಸನ ಮಾಡಿರ್ತೀವಿ, ನಮಗೂ ಏನೂ ಗೊತ್ತಿರೋದಿಲ್ಲ. ಆ ಟೈಮಲ್ಲಿ ಜಗಳ ಆಗ್ತಿದ್ರೆ ಓ ಜಗಳ ಅಂದರೆ ಇದೇನಾ, ಜಗಳ ಅಂದರೆ ಹಿಂಗೆ ಫೈಟ್ ಮಾಡೋದು, ಕೊಡ್ಕೊಡ ಇಟ್ಕೊಂಡು ಫೈಟ್ ಮಾಡೋದಂತೆ. ಅದು ಚಿಕ್ಕ ಮಕ್ಕಳೆಲ್ಲ ಜಗಳ ಆಡಲ್ವಾ, ಅದು ಅಷ್ಟು ಚಿಕ್ಕ ಮಕ್ಕಳಾದ್ರೂ ಅಷ್ಟೇ ನೋಡೇ ಕಲಿತವೆ. ಈಗ ನೋಡಿ, ಈಗ ನಾನೊಂದು ಈಗ ಹಿಂಗೆ ಕುಂಕುಮ ಇಟ್ಕೊಂಡಿದ್ದೀನಿ ಅಂತಂದರೆ ಇನ್ನೊಬ್ರು ನನ್ನನ್ನು ನೋಡಿ ಯಾವುದಾದ್ರೂ ಮಕ್ಕಳು ಇರ್ತಾರಲ್ಲ, ಓ ಇವ್ರು ಕುಂಕುಮ ಇಟ್ಕೊಂಡೆ ನಾನು ಇಟ್ಕೊತೀನಿ ಅಂತ ಬಂದು ಇಟ್ಕೊಳಲ್ವ. ಹಾಗೇ ನಮ್ಮ ಮನಸ್ಸನ್ನು ಕೂಡ ಅಷ್ಟೇ ಮಗುವಿನಂತೆ. ನಾವು ಅದೇನೇ ಒಂದು ಆಗಿದ್ರೂ ಕೂಡ ಅಷ್ಟೇ, ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂದರೆ ಫುಲ್ಲು ಏನೇ ವಿಷಯ ಕೇಳಿದ್ರೂ ಕೂಡ ಆತಂಕಕ್ಕೆ ಒಳಗಾದಷ್ಟು ಕೂಡ ಅಲ್ಲೊಂದು 30% ಕಾಯಿಲೆ ಕಸಲೆ ಇದ್ದರೂ ಅದು 100% ಅನ್ನಂಗೆ ಮಾಡ್ಕೊಳ್ಳೋದು ನೀವು ವೆಲ್ಕಮ್ ಮಾಡ್ತಾ ಇರ್ತೀರ. ಸೊ ವೆಲ್ಕಮ್ ಮಾಡಿದಾಗ ಏನಾಗುತ್ತೆ, ಅದು ಬಂದೇ ಬರುತ್ತೆ, ನೀವು ಕರೆದಂಗೆ ಆ ಥರ.